ಬೆಳೆ ವಿಮೆ ಬೆಳೆ ಪರಿಹಾರ ಹಣವನ್ನು ರೈತರ ಖಾತೆಗಳಿಗೆ ಜಮಾಗೊಳಿಸದಿದ್ದರೆ ಮಾರ್ಚ್ 18ರಂದು ತಾಲೂಕು ಕಚೇರಿಗೆ ಮುತ್ತಿಗೆ ತಾಕತ್ತಿದ್ದರೆ ಸರ್ಕಾರ ಬಂಧಿಸಲಿ ರೈತ ಮುಖಂಡ ಸವಾಲ್. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಬೆಳೆ ಪರಿಹಾರದ ಹಣವನ್ನು ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕು. ಇಲ್ಲದಿದ್ದರೆ ಮಾರ್ಚ್ 18ರಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆಪಿ ಭೂತಯ್ಯ ಎಚ್ಚರಿಕೆ ನೀಡಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತಾಲೂಕಿನ ರೈತಾಪಿ ವರ್ಗ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 2018ರಿಂದಲೂ ಪ್ರತಿ ವರ್ಷ ಬೆಳೆ ವಿಮೆಯನ್ನ ಕಟ್ಟುತ್ತಾ ಬಂದಿದ್ದು, ಇಂತಹ ಬರಗಾಲದ ಪರಿಸ್ಥಿತಿಗಳಲ್ಲಿ ಅನೇಕ ಬಾರಿ ವಿಮಾ ಕಂಪನಿಗಳು ಹಾಗೂ ಸರ್ಕಾರಗಳ ವಿರುದ್ಧ ಹೋರಾಟಗಳನ್ನು ನಡೆಸಿ ವಿಮಾ ಹಣವನ್ನ ಪಡೆಯಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಈ ಬಾರಿ ಚಿತ್ರದುರ್ಗ ಜಿಲ್ಲೆಯ ರೈತರು 2023ರ ಸಾಲಿನಲ್ಲಿ ಕಟ್ಟಿರುವ ಸುಮಾರು 220 ಕೋಟಿ ಬೆಳೆ ವಿಮೆ ಹಣವನ್ನ ನೀಡಬೇಕಾಗಿದೆ. ಈಗಾಗಲೇ ರೈತ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ವಿಮೆ ಕಂಪನಿ ಹಾಗೂ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ. ಆದರೆ ವಿಮಾ ಕಂಪನಿಗಳು ಇಲ್ಲಸಲ್ಲದ ನೆಪಗಳನ್ನು ಹೇಳಿ ನುಣುಚಿಕೊಳ್ಳುವ ಪ್ರಯತ್ನ ನಡೆಸುತ್ತಿದ್ದಾರೆ. ಜುಲೈ 30ರೊಳಗೆ ರೈತರ ಹಣ ಪಾವತಿಸುವಂತೆ ಗಡುವು ವಿಧಿಸುವ ವಿಮಾ ಕಂಪನಿಗಳು ಹಣವನ್ನು ಹಿಂದಿರುಗಿಸುವಾಗ ನೆಪಗಳನ್ನು ಹೇಳಿ ರೈತರನ್ನ ವಂಚಿಸುತ್ತಿದ್ದಾರೆ. ಈಗಾಗಲೇ ಈ ವಿಷಯದ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದದ್ದು. ವಿಮಾ ಕಂಪನಿಗಳು ಫೆಬ್ರವರಿ 29ರ ಗಡುವು ಕೇಳಿದ್ರು. ಆದರೆ ಇದುವರೆಗೂ ಸೂಕ್ತ ರೀತಿಯಲ್ಲಿ ವಿಮಾ ಕಂಪನಿಗಳ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇರುವುದರಿಂದ ನೀತಿ ಸಂಹಿತೆ ಜಾರಿಯಾಗುತ್ತದೆ ಹಾಗೂ ಉಗಾದಿ ಹಬ್ಬ ಬರುವುದರಿಂದ ರೈತರಿಗೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ತಾಲೂಕಿನಲ್ಲಿ ಬರದ ಛಾಯೆ ಆವರಿಸಿರುವುದರಿಂದ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ಮುಂದಿನ ಮುಂಗಾರಿಗೆ ಬೀಜ, ರಸಗೊಬ್ಬರ ಕೊಳ್ಳಲು ಹಣವಿಲ್ಲದೆ ಇರುವುದರಿಂದ ಕೂಡಲೇ ರೈತರ ಖಾತೆಗಳಿಗೆ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣವನ್ನು ಜಮಾಗೊಳಿಸಬೇಕು. ಇಲ್ಲದಿದ್ದರೆ ಇದೇ 18ರಂದು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು. ಅಲ್ಲದೆ ರೈತರನ್ನ ಹಗುರವಾಗಿ ಕಾಣುತ್ತಿರುವ ಸರ್ಕಾರಗಳಿಗೆ ಮುಂದಿನ ಲೋಕಸಭಾ ಚುನಾವಣೆಗೆ ಯಾವುದೇ ಪಕ್ಷದ ಅಭ್ಯರ್ಥಿಗಳನ್ನ ಗ್ರಾಮಗಳಿಗೆ ಬಿಟ್ಟುಕೊಳ್ಳದೆ ಘೇರಾವ್ ಹಾಕಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆ ಚಿಕ್ಕಣ್ಣ, ಶ್ರೀಕಂಠಮೂರ್ತಿ, ಹಂಪಣ್ಣ, ತಿಪ್ಪೇಸ್ವಾಮಿ ಸೇರಿದಂತೆ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2017 ಜಾರಿಯಾದ ಮೇಲೆ ನಾವು ಪ್ರತಿ ವರ್ಷ ಬೆಳೆ ವಿಮೆ ಕಟ್ಟಿಸ್ಬೇಕು. ಆ ಬೆಳೆ ವಿಮೆ ಪಡ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಿ ವಿಮಾ ಕಂಪನಿ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ವಿಮಾ ಹಣವನ್ನು ಪಡೆಯಬೇಕಾದಂಥ ಪರಿಸ್ಥಿತಿ. ಈ ವರ್ಷ 2023ನೇ ಸಾಲಿನಲ್ಲಿ ಕಟ್ಟಿದಂಥ ಹಣ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ 220 ಕೋಟಿ ಬೆಳೆ ವಿಮೆಯನ್ನು ಕೊಡಬೇಕಾಗಿದೆ. 220 ಕೋಟಿ ರೂಪಾಯಿ ಚಿತ್ರದುರ್ಗ ಜಿಲ್ಲೆಗೆ ಬೆಳೆ ವಿಮಾ ಹಣ ಮಂಜೂರಾಗಿದೆ. ಆ ಹಣವನ್ನು ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅನೇಕ ಸಾರಿ ನಾವೆಲ್ಲ 3 ರೈತ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ವಿಮಾ ಕಂಪನಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯಪಡಿಸಿದರು. ಅದು ಅನೇಕ ಸಮಸ್ಯೆಗಳನ್ನು ಹೇಳಿ ನುಡಿಸ್ಕೊಂಡು ವಿಳಂಬ ಮಾಡ್ತಾ ಇದ್ರು. ಮೊನ್ನೆ ನಾವು ಚಳ್ಳಕೆರೆ ಬಂದ್ ಮಾಡಬೇಕಾದ್ರೆ 29ನೇ ತಾರೀಕು 2007ರಲ್ಲಿ 7ನೇ ತಾರೀಕು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆ ವಿಮಾ ಕಂಪನಿಯ ಮುಖ್ಯಸ್ಥರನ್ನು ಕರೆಸಿ ಚರ್ಚೆ ಮಾಡಿದ್ವಿ. ನಾವು ಹೇಳಿದ್ವಿ, ನಾವು ಜುಲೈ 30ನೇ ತಾರೀಕು ನಮಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ನಾವು ಹಣ ಕಟ್ಟಿದ್ದೀವಿ, ನೀವು ನಮಗೆ 220 ಕೋಟಿ ರೂಪಾಯಿ ಹಣವನ್ನು ಕೊಟ್ಟೋಗ್ರಿ ಅಂತ ನಾವು ಒತ್ತಾಯ ಮಾಡಿದಾಗ ನೀವು ಅಲ್ಲವೇ ಬಿಡಲ್ಲ ಅಂತ ನಾವು ಪ್ರೆಜರ್ ಹಾಕಿದ್ವಿ. ಜಿಲ್ಲಾಧಿಕಾರಿ ಮಧ್ಯಪ್ರವೇಶ ಮಾಡಿ, ನೋಡಿ ನಮಗೆ ರೈತರು ಭಾಳ ಹಸ್ಕೊಂಡಿದ್ದಾರೆ, ಬರಗಾಲ ಬಂದಿದೆ, ಮಳೆ ಇಲ್ಲ, ಅಂತರ್ಜಲ ಬಿತ್ತೋಗ್ತಾ ಇದೆ, ಜಾನುವಾರು ಸಾಕೋಕ್ಕಾಗ್ತಾ ಇಲ್ಲ, ರೈತ ಜೀವನ ಮಾಡೋಕ್ಕಾಗ್ತಾ ಇಲ್ಲ, ನೀವು ಬೆಳೆ ವಿಮೆನ ತುರ್ತಾಗಿ ಕೊಡಬೇಕು ಅಂತ ಹೇಳೋದಕ್ಕೆ ಯಾವತ್ತು ಕೊಡ್ತಾರೆ ಅಂತ ಗಡುವು ಮಾಡೋದಕ್ಕೆ ಫೆಬ್ರವರಿ 29ಕ್ಕೆ ನಾವು ಬೆಳೆ ವಿಮೆಯನ್ನು 220 ಕೋಟಿ ರೂಪಾಯಿಯನ್ನು ಜಿಲ್ಲೆಗೆ ನಾವು ಮಂಜೂರು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಆ ಭರವಸೆ ಮೇರೆಗೆ ಜಿಲ್ಲಾಧಿಕಾರಿಗಳನ್ನ ನೋಡಿ ಕೊಡದಿದ್ದರೆ ಮತ್ತೆ ನಾವು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಜಿಲ್ಲಾಧಿಕಾರಿ ಎಚ್ಚರಿಕೆ ಕೊಟ್ಟರು. ಈಗ ಫೆಬ್ರವರಿ 29 ಮುಗಿದ ಮೇಲೆ ಈಗ ವಿಮಾ ಕಂಪನಿಯನ್ನು ನಾವು ಸಂಪರ್ಕಿಸಿದೆ, ಸ್ವಲ್ಪ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ಗಳು ಅಕೌಂಟನ್ನು ಚೆಕ್ ಮಾಡ್ತಾ ಇದ್ದೀನಿ ಅಂತ ಈ ಥರ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ನಾವು ಇಷ್ಟು ಸೇವ್ ಮಾಡಿದ್ವಿ. ಜುಲೈ 29